ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ಬಾಳೆಹಣ್ಣನ್ನು ತೊಗೊಂಡು ಬಂದಿದ್ದೇನೆ. ಒಳ್ಳೆ ರೀತಿಯಲ್ಲಿ ಹಣ್ಣಾದಂಥ ಬಾಳೆಹಣ್ಣು. ಇದರಲ್ಲಿ ನಾನಿವತ್ತೊಂದು ಬಾಳೆಹಣ್ಣಿನ ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೇನೆ. ಅಂದರೆ ಮಕ್ಕಳು ಶಾಲೆಯಿಂದ ಈಗಷ್ಟೇ ಬಂದದಷ್ಟೇ, ಹಾಗೆ ಅವ್ರಿಗೊಂದು ಮಿಲ್ಕ್ ಶೇಕ್ ಮಾಡಿ ಕೊಡುವ ಅಂತೇಳಿ ಇಲ್ಲಿ ನಾನು 5 ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ. ಒಳ್ಳೆ ರೀತಿಯಲ್ಲಿ ಹಣ್ಣಾದಂಥ ಬಾಳೆಹಣ್ಣನ್ನೇ ತಗೊಳ್ಬೇಕು. ಹಾಗೆ ಒಳ್ಳೆ ಸಿಹಿ ಇರುವಂಥ ಬಾಳೆಹಣ್ಣು ತಗೊಂಡ್ರೆ ಜಾಸ್ತಿ ಸಕ್ಕರೆ ಎಲ್ಲ ನಾವು ಹಾಕಬೇಕಂತಿಲ್ಲ. ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಅದಕ್ಕೆ ನಿಮಗೆ ಎಷ್ಟು ಸಕ್ಕರೆ ಬೇಕು, ಎಷ್ಟು ಸಿಹಿ ಬೇಕಂತ ನೋಡಿಕೊಂಡು ಸೇರಿಸಬೇಕು. ನಾನಿಲ್ಲಿ 4 ಸ್ಪೂನಿನಷ್ಟು ಸಕ್ಕರೆಯನ್ನು ಸೇರಿಸಿದ್ದೇನೆ. ಬಾಳೆಹಣ್ಣು ಒಳ್ಳೆ ರೀತಿಯಲ್ಲಿ ಸಿಹಿ ಇದೆ, ಆದ ಕಾರಣ 4 ಗ್ಲಾಸ್ ಮಿಲ್ಕ್ ಶೇಕಿಗೆ ಸಾಕಾಗ್ತದೆ. ಹಾಗೆ ಇಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನು, ಇದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಆ್ಯಡ್ ಮಾಡಿಬಿಟ್ಟು ನಾನು ಇದನ್ನು ಕುದಿಸಿ ಇಟ್ಟಿದ್ದೆ. ಈಗ ಇದು ತಣ್ಣಗಾಗಿದೆ. ಅದರಿಂದ ಸ್ವಲ್ಪ ಹಾಲನ್ನು ಈ ಬಾಳೆಹಣ್ಣಿಗೆ ಹಾಕಿ ನುಣ್ಣಗೆ ಇದನ್ನೊಮ್ಮೆ ಈ ಥರ ಗ್ರೈಂಡ್ ಮಾಡಬೇಕು. ನೋಡ್ಬೋದು, ಈಗ ಇದು ಈ ಥರ ನುಣ್ಣಗೆ ಗ್ರೈಂಡ್ ಆದ ಮೇಲೆ ಉಳಿದಂಥ ಹಾಲನ್ನು ಕೂಡ ಅದಕ್ಕೆ ಸೇರಿಸಿದ್ದೇನೆ. ಎಲ್ಲ ಹಾಲನ್ನು ಹಾಕಿಬಿಟ್ಟು ಒಮ್ಮೆ ಗ್ರೈಂಡ್ ಮಾಡಿದರೆ ಸಾಕು. ಜಾಸ್ತಿ ಹೊತ್ತು ಮಾಡಬೇಕಂತಿಲ್ಲ, 1-2 ಸಲ ತಿರುಗಿಸಿದ್ರೆ ಸಾಕು. ಅಂದರೆ ಈ ಹಾಲೆಲ್ಲ ಈ ಮಿಲ್ಕ್ ಶೇಕ್ ಜೊತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗುವ ತನಕ ಇದನ್ನು ತಿರುಗಿಸಬೇಕು. ನೋಡ್ಬೋದು, ಈಗ ಇದು ರೆಡಿಯಾಗಿದೆ. ಈಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ತೇನೆ. ನಾನಿಲ್ಲಿ ಹಾಲು ಬಿಸಿ ಮಾಡಿದಂಥ ಪಾತ್ರೆಗೇ ಇದನ್ನು ಸೇರಿಸಿದ್ದೇನೆ. ಇಲ್ಲಾದರೂ ಇನ್ನೊಂದು ಪಾತ್ರೆ ತಗೊಂಡ್ರೆ ತುಂಬ ಪಾತ್ರೆಗಳ ರಾಶಿ ಬಿದ್ದು ಹೋಗ್ತದೆ. ಹಾಗಾಗಿ ಮತ್ತೆ ನಾವೇ ಅದನ್ನು ತೊಳಿಬೇಕಾಗ್ತದೆ. ಹಾಗಾಗಿ ನಾನು ಈ ಥರನೇ ಯೂಸ್ ಮಾಡಿದಂಥ ಪಾತ್ರೆಯನ್ನು, ಅಂದರೆ ಅದು ಹಾಲು ಬಿಸಿ ಮಾಡಿದ ಪಾತ್ರೆನೇ ಅಲ್ವ, ಹಾಗೆ ಅದನ್ನೇ ಮತ್ತೆ ರೀಯೂಸ್ ಮಾಡಿದ್ದೆ. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ 3 ಗ್ಲಾಸ್ಗೆ ನಾನು ಇದನ್ನು ಸೇರಿಸ್ತಾ ಇದ್ದೇನೆ. ನಾನು ಗ್ರೈಂಡ್ ಮಾಡುವಾಗ ಐಸ್ ಕ್ಯೂಬ್ಸನ್ನು ಸೇರಿಸಲಿಲ್ಲ, ಹಾಗಾಗಿ ನಾನು ಈಗ ಇದಕ್ಕೆ ಐಸ್ ಕ್ಯೂಬನ್ನು ಸೇರಿಸ್ತೇನೆ. ಬೇಕಿದ್ದರೆ ನೀವು ಇದನ್ನು ಗ್ರೈಂಡ್ ಮಾಡೋ ಟೈಮಲ್ಲಿ ಐಸ್ ಕ್ಯೂಬ್ ಹಾಕ್ಬೋದು. ಯಾಕಂದರೆ ನಾನು ಐಸ್ ಕ್ಯೂಬ್ ಹಾಕಿ ಕುಡಿಯಲ್ಲ, ಮಕ್ಕಳಿಗೆ ಮಾತ್ರ ಐಸ್ ಕ್ಯೂಬ್ ಇಷ್ಟ. ಹಾಗಾಗಿ ಅವರಿಗೆ ಮಾತ್ರ ಐಸ್ ಕ್ಯೂಬನ್ನು ಹಾಕಿ ಕೊಟ್ಟೆ. ಮಕ್ಕಳಿಗೆಲ್ಲ ಸಂಜೆ ಸ್ಕೂಲಿಂದ ಬಂದಾಗ ಈ ಥರ ಒಂದು ಸ್ಕೂಲ್ಡಾಗಿ ಒಂದು ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಟ್ರೆ ಅವರಿಗೂ ತುಂಬ ಖುಷಿ ಆಗ್ತದೆ. ಹಾಗೆ ಒಂದು ಸಲ ಹೊಟ್ಟೆ ಫುಲ್ ಆಗ್ತದೆ. ಅಂದರೆ ತುಂಬ ಹಸಿವಿನಿಂದ ಬರ್ತಾರಲ್ಲ, ಈ ಥರದ್ದು ಹೆಲ್ದಿ ಆದಂತೂ ಕೊಟ್ಟರೆ ಅವರಿಗೂ ಖುಷಿ ಆಗ್ತದೆ. ಆದರೂ ಇದು ತುಂಬ ಹೆಲ್ದಿ ಅಲ್ಲ, ಯಾಕಂದರೆ ಸಕ್ಕರೆ ಸೇರಿಸಿದ್ದೇವೆಲ್ಲ. ಸಕ್ಕರೆ ಬದಲು ಬೆಲ್ಲ ಸೇರಿಸಿದರೆ ಆಗ್ತದೆ. ಆದರೆ ಈ ಥರ ಮಿಲ್ಕ್ ಶೇಕ್ ಮಾಡುವಾಗ ಬೆಲ್ಲ ಹಾಕಿದರೆ ಅಷ್ಟೊಂದು ಟೇಸ್ಟಿ ಅಂತ ಅನಿಸಲ್ಲ. ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಮಾಡಬೇಕಾಗ್ತದೆ. ಹಾಗೆ ಅವ್ರಿಗೆ ಕೊಟ್ಟು ನಾನು ಕೂಡ 1 ಗ್ಲಾಸ್ ಕುಡಿದೆ. ನಂತರ ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಬಿದ್ದಿತ್ತು. ಹಾಗೆ ಸ್ಕೂಲಿಂದ ವಾಟರ್ ಬಾಟಲ್ಸ್ 2 ವಾಟರ್ ಬಾಟಲ್ಸ್ ಹಾಕಿ ಕೊಡ್ತೇನೆ ಮಕ್ಕಳಿಗೆ. ಈಗ ನಾನು ಟಿಫಿನಿಗೆ ಅದೆಲ್ಲ ಖಾಲಿ ಆಗ್ತದೆ. ಯಾಕೆಂದರೆ ತುಂಬ ಸೆಕೆ ಉಂಟು, ಮಂಗಳೂರು ಸೈಡಲ್ಲಂತೂ ಭಯಂಕರ ಸೆಕೆ. ಹಾಗೆ ಸ್ವಲ್ಪ ಚೆನ್ನಾಗಿ ನೀರು ಕುಡಿಲಿ ಅಂತೇಳಿ 2 ಬಾಟ್ಲಿಯಲ್ಲಿ, ಅಂದರೆ 1.5 ಲೀಟರ್ನಷ್ಟು ನೀರು ಹಾಕಿ ಕೊಡ್ತೇನೆ. ಅದು 2 ಬಾಟ್ಲಿ ಕೂಡ ಅವರು ಖಾಲಿ ಮಾಡಿ ತೊಗೊಂಡು ಬರ್ತಾರೆ. ಹಾಗೆ ಈ ಟವಲ್ಸನ್ನೆಲ್ಲ ವಾಶ್ ಮಾಡಲಿಕ್ಕೆ ಹಾಕಬೇಕು. ಹಾಗೆ ಪಾತ್ರೆ ಕೂಡ ಒಂದು ರಾಶಿ ಬಿದ್ದಿದ್ದೆನೆಲ್ಲ ವಾಶ್ ಮಾಡಿ ಕಿಚನನ್ನೊಮ್ಮೆ ಕ್ಲೀನ್ ಮಾಡಬೇಕು. ಹಾಗೆ ಇವತ್ತು ಸ್ಕೂಲಿಂದ ಬರುವಾಗಲೇ ನನ್ನ ಮಗಳಿಗೆ ಸ್ವಲ್ಪ ತಲೆನೋವು ಆಗ್ತಿತ್ತು. ಹಾಗೆ ಅವಳಿಗೆ ಸ್ಕೂಲಲ್ಲಿ ಕಣ್ಣೆಲ್ಲ ಉರಿತಿತ್ತಂತ ಹೇಳ್ತಿದ್ಲು. ಯಾಕಂದರೆ ಇಲ್ಲಿ ತುಂಬ ಸೆಕೆ ಇದೆ, ಅಂದರೆ ಮಂಗಳೂರು ಸೈಡಲ್ಲಿ ಆಲ್ರೆಡಿ ಸೆಕೆ ಸ್ಟಾರ್ಟ್ ಆಗಿದೆ. ಹಾಗೆ ಮತ್ತು ಅವರು ಸ್ಕೂಲಲ್ಲೆಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಆಟ ಆಡ್ತಾರಲ್ಲ, ಹಾಗಾಗಿ ಬಿಸಿಲಿಗೆಲ್ಲ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಸರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡುವಂತ ಹೇಳಿ ನಾನು ಎಣ್ಣೆಯನ್ನು ಹಚ್ಚುತ್ತಾ ಇದ್ದೇನೆ. ನಾನಿದು ಕಾಯಿಸಿದ ಎಣ್ಣೆಯನ್ನೇ ಅವಳ ತಲೆಗೆ ಹಚ್ಚೋದು. ಅಂದರೆ ನಾನು ಅಲೋವೆರಾ, ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಕಾಯಿಸಿಡ್ತೇನೆ. ಅಂದರೆ ಅದು ಎಣ್ಣೆ ಕೂದಲಿಗೂ ಒಳ್ಳೆಯದು. ಹಾಗೆ ತಂಪದು, ತಲೆಗೆ ತುಂಬ ತಂಪಾದ ಕಾರಣ ಈ ತಲೆನೋವು ಮತ್ತು ಕಣ್ಣೂರಿ ಎಲ್ಲ ಇದ್ದರೆ ಕಂಪ್ಲೀಟಾಗಿ ಕಡಿಮೆ ಆಗ್ತದೆ. ಹಾಗೆ ಅದೇ ಎಣ್ಣೆ ಹಾಕಿ ಒಳಗೆ ತಲೆಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ತಲೆ ಕೂದಲೆಲ್ಲ ಚೆನ್ನಾಗಿ ಬಾಚಿ ನಂತರ ಈ ಥರ ಒಂದು ಜಡೆ ಹಾಕಿ ಬಿಡ್ತೇನೆ. ನಂತರ 1-2 ತಾಸು ಬಿಟ್ಟು ನಾನು ಇವಳಿಗೆ ತಲೆಗೆ ಸ್ನಾನ ಮಾಡಿಸ್ತೇನೆ. ಬೆಳಿಗ್ಗೆ ತನಕ ಇಡ್ಬೋದು, ಆದರೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿದರೆ ಶಾಲೆಗೆ ಹೋಗುವಷ್ಟರಲ್ಲಿ ತಲೆ ಕೂದಲು ಒಣಗೋದಿಲ್ಲ. ಹಾಗೆ ಸಂಜೆನೇ ನಾನು ಇವಳಿಗೆ ತಲೆಗೆ ಸ್ನಾನ ಮಾಡಿಸ್ತೇನೆ. ಇನ್ನು ಸಂಜೆಗೊಂದು ಅಡುಗೆ ಮಾಡುವ ಅಂಥೇಳಿ ಈಗ ಕಿಚನಿಗೆ ಬಂದೆ. ನಾನಿವತ್ತು ನುಗ್ಗೆಯ ಸಾರು ಮಾಡ್ತಾ ಇದ್ದೇನೆ. 2-3 ದಿನ ಆಯಿತು, ನುಗ್ಗೆ ತಂದಿಟ್ಟದಲ್ಲೇ ಇತ್ತು. ತಕ್ಷಣ ಅದನ್ನು ಸಾರು ಮಾಡಿದರೆ ಒಳ್ಳೆಯದಾಗ್ತದೆ. ಅಂದರೆ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ತುಂಬ ಸುಲಭದಲ್ಲಿ ಆಗ್ತದೆ. ಇದು 2-3 ದಿನ ಆದ್ದರಿಂದ ಏನು ಒಣಗಿ ಹೋಗಲಿಲ್ಲ, ಫ್ರೆಶ್ ಆಗಿ ಇತ್ತು. ಹಾಗೆ ಬಳಿತಿಲ್ಲ, ಇದು ತುಂಬ ಎಳತ್ತಾಗಿದೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 10 ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತದೆ. ಇನ್ನು ಈ ಸಾಂಬಾರಿಗೊಂದು ಮಸಾಲ ರೆಡಿ ಮಾಡಬೇಕು. ಅದಕ್ಕೊಂದು ತವ ಇಟ್ಟು ಅದರಲ್ಲಿ ನಾನು 10 ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ. ಹಾಗೆ 1 ಗುಂಟೂರು ಮೆಣಸನ್ನು ಹಾಕಿದ್ದೇನೆ. ಜಾಸ್ತಿ ಖಾರ ಬೇಡ ಅಂತೇಳಿ ಒಂದೇ 1 ಗುಂಟೂರು ಮೆಣಸನ್ನು ಹಾಕಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇದಕ್ಕೆ ಮೆಣಸನ್ನು ಸೇರಿಸಬಹುದು.
ಇದನ್ನು ಫಸ್ಟಿಗೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೇನೆ. ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ 1.5 ಸ್ಪೂನಿನಷ್ಟು ಕೊತ್ತಂಬರಿ ಹಾಗೆ ಅರ್ಧ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿದ್ದೇನೆ. ಅದರ ಜೊತೆ 1/4 ಸ್ಪೂನಿನಷ್ಟು ಅರಶಿನ ಹುಡಿ, ಒಂದು 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಗೆ 1 ಪೀಸ್ ಹುಣಸೆ ಹುಳಿ, ಅರ್ಧ ಗಡಿ ತೆಂಗಿನಕಾಯಿಯನ್ನು ತುರಿದು ಹಾಕ್ತಾ ಇದ್ದೇನೆ. 3 ಎಸಳು ಬೆಳ್ಳುಳ್ಳಿ ದೊಡ್ಡ ಪೀಸ್ ಆದ್ದರಿಂದ 3 ಎಸಳನ್ನು ಹಾಕಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಬೇಕು. ಹಾಗೆ ಇಲ್ಲಿ ನುಗ್ಗೆ 1/4 ಭಾಗದಷ್ಟು ಬೆಂದ ಮೇಲೆ ಇದಕ್ಕೆ ನಾನು ನೀರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಸೇರಿಸಿದ್ದೇನೆ. ಫಸ್ಟಿಗೆ ಟೊಮೆಟೊ ಹಾಕಿದರೆ ಇದು ಬೇಗ ಬೇಯುವುದಿಲ್ಲ. ಇದನ್ನು ಮುಚ್ಚಿಟ್ಟು ಇದು ಟೊಮೆಟೊ ಮತ್ತು ನೀರುಳ್ಳಿ ಬೇಯುವ ತನಕ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಬೇಕು. ಈಗ ನೋಡ್ಬೋದು ಇದು ಚೆನ್ನಾಗಿ ಬೆಂದಿದೆ. ನಂತರ ಇದಕ್ಕೆ ನಾನು ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಸೇರಿಸ್ತೇನೆ. ಮಸಾಲೆಯನ್ನು ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸಬೇಕು. ನಾನಿಲ್ಲಿ ಸ್ವಲ್ಪ ತೆಳು ಮಾಡ್ತೇನೆ, ಇದು ಜಾಸ್ತಿ ದಪ್ಪ ಬೇಡ ಅಂಥೇಳಿ. ಹಾಗೆ ನಾನಿದಕ್ಕೆ ಸ್ವಲ್ಪ ಹಸಿ ಬಟಾಣಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಸಿ ಬಟಾಣಿಯನ್ನು ಮಸಾಲೆ ಹಾಕಿದ ಮೇಲೆ ಸೇರಿಸುವುದು. ಹಸಿ ಬಟಾಣಿಯನ್ನು ಫಸ್ಟಿಗೆ ಹಾಕಿದರೆ ಅದು ತುಂಬ ಜಾಸ್ತಿ ಬೇಯ್ತದೆ. ತುಂಬ ಜಾಸ್ತಿ ಬೇಯಿಸಿದರೆ ಅದರ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಇದನ್ನು ಕೊನೆಯಲ್ಲೇ ಹಾಕೋದು. ಈ ಮಸಾಲೆ ಬೇಯುವಷ್ಟರಲ್ಲಿ ಹಸಿ ಬಟಾಣಿ ಕೂಡ ಚೆನ್ನಾಗಿ ಬೇಯ್ತದೆ. ಹಾಗೆ ನಾನಿಲ್ಲಿ 3 ಮೊಟ್ಟೆಯನ್ನು ಕೂಡ ಬೇಯಿಸ್ತಾ ಇದ್ದೇನೆ. ಇವತ್ತು ನಾನೇನು ನಾನ್ ವೆಜ್ ಮಾಡಲಿಲ್ಲ, ವೆಜ್ ಸಾಂಬಾರು ಮಾಡಿರೋದ್ರಿಂದ 3 ಮೊಟ್ಟೆಯನ್ನು ಬೇಯಿಸುವ ಅಂಥೇಳಿ ಅದನ್ನು ಬೇಯಿಸ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಹಾಗೆ ನೋಡ್ಬೋದು ಇಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಹಾಗೆ ತರಕಾರಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಈ ಥರ ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಕುದಿಸಬೇಕು. ನಂತರ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿದ್ದೇನೆ. ನಿಮಗೆ ಬೇಕಿದ್ದರೆ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಬೋದು. ನಾನಿಲ್ಲಿ ಒಗ್ಗರಣೆ ಹಾಕೋದಿಲ್ಲ, ಹೀಗೇ ಚೆನ್ನಾಗಿರ್ತದೆ ಈ ಸಾಂಬಾರು. ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ ಅಂತ. ಇದು ಜಾಸ್ತಿ ದಪ್ಪ ಇರಬಾರ್ದು, ಸ್ವಲ್ಪ ತೆಳುವಾಗಿ ಮಾಡಬೇಕು, ಚೆನ್ನಾಗಿರ್ತದೆ. ಹಾಗೆ ಮಕ್ಕಳದ್ದು ಸ್ನಾನ ಎಲ್ಲ ಆಯಿತು. ಹಾಗೆ ಅವರಿಗೊಂದು ಫಸ್ಟಿಗೆ ಊಟ ಕೊಡುವ ಅಂತೇಳಿ ಊಟ ಬಡಿಸ್ತಾ ಇದ್ದೇನೆ. ನಾನು ಅವರಿಗೆ ಆದಷ್ಟು ಬೇಗನೆ ಊಟ ಬಡಿಸೋದು, ಯಾಕಂದರೆ ಮಲಗುವಷ್ಟರಲ್ಲಿ ಊಟ ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತೇಳಿ ಸ್ವಲ್ಪ ಬೇಗನೆ ಕೊಡ್ತೇನೆ. ಹಾಗೆ ತರಕಾರಿ ಎಲ್ಲ ಅಷ್ಟು ಇಷ್ಟ ಇಲ್ಲ, ಅದು ಒಂದು 2 ಪೀಸ್ ನುಗ್ಗೆಕಾಯನ್ನು ಹಾಕೋದು ಸ್ವಲ್ಪ ತಿನ್ನಲಿ ಅಂತೇಳಿ. ಹಾಗೆ ಒಂದೊಂದು ಬೇಯಿಸಿದ ಮೊಟ್ಟೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಅಂದರೆ ನಾನ್ ವೆಜ್ ಇವತ್ತು ಏನು ಮಾಡಲಿಲ್ಲ, ಹಾಗೆ ಬೇಯಿಸಿದ ಮೊಟ್ಟೆಯನ್ನೇ ಕೊಡೋದು. ಹೆಚ್ಚಿನ ಮಕ್ಕಳಿಗೆ ಹೀಗೆ ಅಂತ ಅನಿಸ್ತದೆ, ಮೊಟ್ಟೆ ಅಂದರೆ ಇಷ್ಟ, ತರಕಾರಿಯಲ್ಲಿ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಇವರು. ಹಾಗೆ ಅಷ್ಟೊಂದು ತರಕಾರಿಯನ್ನು ನಾನು ಫೋರ್ಸ್ ಮಾಡಿ ಇವರಿಗೆ ತಿನ್ನಿಸ್ಬೇಕಷ್ಟೇ. ಮೊಟ್ಟೆ ಎಲ್ಲ ಅಂದರೆ ತುಂಬ ಇಷ್ಟ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.